ನಮ್ಮ ಹೆಸರು ರಾಮಕೃಷ್ಣಪ್ಪ, ಕಣ್ಣೂರಹಳ್ಳಿ, ಹೊಸಕೋಟೆ ತಾಲೂಕು. ನಾವು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿದ್ವಿ ಹಾಗೂ ಕುರುಬರ ಸಂಘದ ಹೊಸಕೋಟೆ ತಾಲೂಕಿನ ಕುರುಬರ ಸಂಘದ ನಿರ್ದೇಶಕರು ಸಹ ಆಗಿದ್ವಿ. ನಾನು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣನವರ ಬಗ್ಗೆ ಮಾತಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ಬಿ ಜೆ ಪಿಯವರು ಮತ್ತು JDSನವರು ಇವರ ಒಂದು ಕುತಂತ್ರದಿಂದ ಮೂಢ ಹಗರಣವನ್ನು ಅವರು ಹೊರತೆಗೆದು ಅವರು ಸಿದ್ದರಾಮಣ್ಣವರು ಏನೂ ತಪ್ಪು ಮಾಡದೇರೇ ಇದ್ದರೂ ಸಹ ರಾಜಕೀಯ ದುರುದ್ದೇಶದಿಂದ ಅವರನ್ನು ಮುಖ್ಯಮಂತ್ರಿಯನ್ನು ಕೆಳಗಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಮೂಢ ಹಗರಣವನ್ನು ತೆಗೆದು ಅವ್ರಿಗೆ ಇಲ್ಲೂ ಸಲ್ಲದ ದೂರುಗಳನ್ನು ಮಾಡಿ ರಾಜಕೀಯವಾಗಿ ಇವರು ರಾಜೀನಾಮೆಯನ್ನು ಕೊಡಬೇಕಂತೇಳಿ ಕೇಳ್ತಿದ್ದಾರೆ. ಇದು ಸರಿಯಲ್ಲ ಅಂತೇಳಿ ನಾನು ಖಂಡಿಸ್ತಾ ಇದ್ದೇನೆ. ಕಾರಣ, ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಅವರ ಬಾಮೈದ 3 ಎಕರೆ ಚಿಲ್ಲರೆ ಆಸ್ತಿಯನ್ನು ಇವರು ಸರ್ಕಾರವೇ, ಅದು BJP ಸರ್ಕಾರದಲ್ಲಿರ್ತಕ್ಕಂಥ ಒಂದು ಅಧಿಕಾರದಲ್ಲಿರ್ತಕ್ಕಂಥದ್ದನ್ನು ಅವರೇ ಮೂಢ ಇದರಲ್ಲಿ ಅವ್ರನ್ನ ಸೈಟ್ಗಳನ್ನು ಕೊಟ್ಟು ಅವರೇ ಮತ್ತು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಮತ್ತು ಇವರು ಈ ಒಂದು ನಮ್ಮ ಸಿದ್ದರಾಮಣ್ಣವ್ರ ಮೇಲೆ ಈ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ವರ್ಗದವರನ್ನು ಹತ್ತಿಕ್ಕುವ ಒಂದು ಸಲುವಾಗಿ, ಹರಿಜನ ಗಿರಿಜನರನ್ನು ಹತ್ತಿಕ್ಕುವ ಸಲುವಾಗಿ ಇವರು ಸಿದ್ದರಾಮಣ್ಣವ್ರನ್ನ ಮುಖಕ್ಕೆ ಮಸಿ ಬಳಿಬೇಕಂತೇಳಿ ಕೇಂದ್ರ BJP ಸರ್ಕಾರ ಹಾಗೂ ರಾಜ್ಯದ BJP ಸರ್ಕಾರ, ರಾಜ್ಯದಲ್ಲಿರ್ತಕ್ಕಂಥ ದೇವೇಗೌಡರ ಕುಟುಂಬ ಅಂದರೆ JDS ಈ ಎಲ್ಲವೂ ಸೇರಿ ಇವರಿಗೆ ಮುಖಭಂಗ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಮಾಡ್ತಕ್ಕಂಥ ವಿಚಾರ ಸರಿಯಲ್ಲ. ಮಾನ್ಯ ಏನು ಪ್ರಾಸಿಕ್ಯೂಷನ್ ಇವತ್ತು ನಿನ್ನೆ FIR ಮಾಡಬೇಕು ಅಂಥೇಳಿ ಒಂದು ಇದನ್ನು ಕೊಟ್ಟಿತ್ತೋ, ಅದೂ ಆ ಒಂದು ರಾಜಕೀಯ ಉದ್ದೇಶದಿಂದನೇ ಅವರು ಮಾಡಿದ್ದಾರೆ ಅಂಥೇಳಿ ನಮ್ಮ ಕರ್ನಾಟಕದ ಜನತೆ, ಅದರಲ್ಲೂ ನಾನು ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಅವರು ಯಾವತ್ತೂ BJPಯ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜಡ್ಜ್ ಆಗಿದ್ದಾರೆ ಅವರು. ಅದಕ್ಕೋಸ್ಕರ ಈ ನಮ್ಮ ಸಿದ್ದರಾಮಣ್ಣನವರು ದಯಮಾಡಿ ಇಡೀ ಕರ್ನಾಟಕದ ಜನತೆ ನಿಮ್ಮಲ್ಲಿ 75 ಭಾಗ ಒಲವು ಇಟ್ಕೊಂಡಿದ್ದಾರೆ. ನೀವು ಮಾಡಿರ್ತಕ್ಕಂಥ ಗ್ಯಾರಂಟಿಗಳು, ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನು ಜನ ಬಳಸಿಕೊಂಡು ಬಡ ಜೀವನದಿಂದ ಚೇತರಿಸ್ಕೊಳ್ತಾ ಇದ್ದಾರೆ, ಜನಜೀವನ ಸಾಗಿಸ್ತಾ ಇದ್ದಾರೆ. ಅದಕ್ಕಾಗಿ ಇವರು ಓಟು ನಿಮಗೆ ಹಾಕ್ತಾರೆ, ನೀವೇ ಮುಂದಿನ ಸರ್ಕಾರನೂ, ನೀವು ಮುಂದಿನ ವರ್ಷ ಸರ್ಕಾರ ನೀವೇ ಬರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಏನಾದರೂ ಮಾಡಬೇಕು ಅಂಥೇಳಿ ಈ ಒಂದು ಇದನ್ನು ಮೂಢ ಒಂದು ಹಗರಣವನ್ನು ತೆಗೆದಿದ್ದಾರೆ. ಇಷ್ಟು ವರ್ಷಗಳು ಕ್ಲೀನ್ ಹ್ಯಾಂಡು ಅಂತೇಳಿ ಏನು ಸಿದ್ದರಾಮಯ್ಯವ್ರು ಹೇಳ್ಕೊಳ್ತಾ ಇದ್ರೋ ಅದಕ್ಕೆ ಇವರು ಮಸಿ ಬಳಿಬೇಕಂತ ಹೋಗಿದ್ದಾರೆ. ಎಕ್ಸಾಂಪಲ್ ಕೇಜ್ರಿವಾಲ್ ಆಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಇವೆರಡ್ರಿಗೂ ಒಂದೇ ಇದು ಮಾಡಿದ್ದಾರೆ. ದಯವಿಟ್ಟು ಸಿದ್ದರಾಮಯ್ಯವರು ಯಾವುದೇ ಒಂದು ಬೇಜಾರು ಪಡದೆ ಅಥವಾ ಮೂಡ್ ಅಪ್ಸೆಟ್ ಮಾಡ್ಕೊಂಡಿದ್ದಾರೆ ಅವರು ರಾಜೀನಾಮೆಯನ್ನು ಕೊಡಬಾರ್ದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ವಿನಂತಿಸ್ತಾ ಇದ್ದೇನೆ. ಹಾಗೂ ನಮ್ಮ ನಮ್ಮ ತಾಲೂಕಿನ ಶಾಸಕರು ಶರತ್ ಬಚ್ಚೇಗೌಡರಾಗಿರ್ಬೋದು ಅಥವಾ ಇನ್ನು ಉಳಿಕೆ ಇರ್ತಕ್ಕಂಥ ಎಲ್ಲ ತಾಲೂಕಿನ ಶಾಸಕರು ಅವರ ಬಲಭುಜವಾಗಿ ನಿಂತಿದ್ದಾರೆ. DK ಶಿವಕುಮಾರ್ ಸಹರು ಅವರ ಬಲಭುಜವಾಗಿ ನಿಂತಿದ್ದಾರೆ. ಖರ್ಗೆಯವರಾಗಲಿ, ಪರಮೇಶ್ವರಾಗಲಿ ಯಾವುದೇ ರೀತಿಯ ಒಂದು ಅಪಸ್ವರನೂ ಸಹ ಇಲ್ಲದೆ ಅವರು ಸರ್ಕಾರವನ್ನು ನಡೆಸಿಕೊಳ್ಳುವ ಒಂದು ರೀತಿಯಲ್ಲಿ ಲಾರದೆ ಇವರು ಈ JDS ಮತ್ತು BJP ಅವರು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ತಾಲೂಕಿನ ಶರತ್ ಬಚ್ಚೇಗೌಡರು ಇದಕ್ಕೆ ಈ ಒಂದು ನಮ್ಮ ಏನು ಅಹಿಂದ ವರ್ಗದ ನಾಯಕರು ಅಂತೇಳಿ ಸಿದ್ದರಾಮಯ್ಯವ್ರು ಏನು ಗುರ್ಸ್ಕೊಂಡಿದ್ದಾರೆ ಅವ್ರ ಪರವಾಗಿ ಇನ್ನೊಂದು ಸಾರಿ ನಮ್ಮ DC ಆಫೀಸ್ಗೋ ಅಥವಾ ತಹಶೀಲ್ದಾರ್ ಆಫೀಸ್ಗೋ ಒಂದು ಸಾರಿ ಒಂದು ಮುತ್ತಿಗೆಯನ್ನು ಹಾಕಿ ಎಚ್ಚರಿಕೆಯನ್ನು ಕೊಡಬೇಕು ಅಂಥೇಳಿ ನಮ್ಮ ಶಾಸಕರಲ್ಲೂ ಸಹ ನಾನು ವಿನಂತಿಸುತ್ತೇನೆ. ಮತ್ತೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯವ್ರದ್ದು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ.